ವೆಲ್ಕಮ್ ಬ್ಯಾಕ್. ಇನ್ನು ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ನೆಮ್ಮದಿಯೇ ಇಲ್ಲದಂತಾಗಿದೆ. ದಿನ ಕಳೆದಂತೆ ಒಂದೊಂದೇ ಕಂಟಕಗಳು ಈಗ ಸೃಷ್ಟಿ ಆಗ್ತಾನೆ ಹೋಗ್ತಾ ಇದೆ. ಜೊತೆಗೆ ದರ್ಶನ್ ಅವರ ಆಪ್ತರೇ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ 164 ಹೇಳಿಕೆ. ಅದನ್ನ ಪೊಲೀಸ್ನವರು ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಏನಿದು, ಇದರಿಂದ ಏನ್ ಕಂಟಕ ಆಗ್ತಾ ಇದೆ ನಟ ದರ್ಶನ್ಗೆ, ಬನ್ನಿ ನೋಡ್ಕೊಂಡು ಬರೋಣ. ಕೊಲೆ ಆರೋಪಿಗಳಿಗೆ 164 ಗಂಡಾಂತರ. ಆಪ್ತರಿಂದಲೇ ದಾಸ ಅಂಡ್ ಗ್ಯಾಂಗ್ಗೆ ಪ್ರಾಬ್ಲಮ್. ಒಬ್ರಲ್ಲ ಇಬ್ರಲ್ಲ, ಕೇಸ್ಗೆ ಸಂಬಂಧಿಸಿದವರು ಹಾಗೂ ದರ್ಶನ್ ಆಪ್ತರಿಂದಲೇ ಆರೋಪಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಅನುಮಾನ ಬಂದ ಎಲ್ಲರನ್ನ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಕೆಲವರಿಂದ ಸೆಕ್ಷನ್ 164 ಅಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಅವರ ಸ್ಟೇಟ್ಮೆಂಟ್ ದಾಸ ಅಂಡ್ ಗ್ಯಾಂಗ್ಗೆ ಕಂಟಕವಾಗುವ ಎಲ್ಲ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ. ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 40ಕ್ಕೂ ಹೆಚ್ಚು ಜನರಿಂದ ಸೆಕ್ಷನ್ 164 ಅಡಿ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ನ್ಯಾಯಾಧೀಶರ ಎದುರು ಪೊಲೀಸರು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದಿದ್ದಾರೆ. ಈ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ 164 ಅಡಿಯಲ್ಲಿ ಕಾಕಿ ಹೇಳಿಕೆ ಪಡೆದಿದೆ. ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ. ದರ್ಶನ್ ಆಪ್ತರಾಗಿರುವಂತಹ ಚಿಕ್ಕಣ್ಣ, ಯಶಸ್ ಸೂರ್ಯ, ದಾಸನ ಮನೆ ಕೆಲಸದವರು, ವಾಟರ್ ಸರ್ವಿಸ್ ಅಂಗಡಿಯವರು, ಆರೋಪಿಗಳಿಗೆ ಕುಷ್ಕವನ್ನ ತಂದುಕೊಟ್ಟವರು ಸೇರಿ 40ಕ್ಕೂ ಹೆಚ್ಚು ಸಾಕ್ಷ್ಯಗಳಿಂದ ಹೇಳಿಕೆಯನ್ನ ಕೂಡ ಪಡೆದಿದ್ದಾರೆ. ಇವರೆಲ್ಲ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ಮಾಡುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಎಲ್ಲರ ಬಳಿ 164 ಅಡಿ ಹೇಳಿಕೆಯನ್ನ ಕೂಡ ಪಡೆಯಲಾಗಿದೆ. ಕೊಲೆ ಕೇಸ್ ಸಂಬಂಧ ಒಂದೊಂದು ವಿಚಾರವು ಆರೋಪಿಗಳಿಗೆ ಡವ ಎನ್ನುವಂತೆ ಮಾಡಿದೆ. ಇನ್ನು 164 ಅಡಿ ಹೇಳಿಕೆ ನೀಡಿರುವ ಸಾಕ್ಷ್ಯಗಳಿಂದಲೂ ಆತಂಕ ಎದುರಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರಿ ಕೆಲಸಕ್ಕಾಗಿ ರೇಣುಕಸ್ವಾಮಿ ಕುಟುಂಬ ಅಲೆದಾಡ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರಿಯನ್ನ ಕೊಡಿಸುವುದಾಗಿ ಭರವಸೆ ನೀಡಿದರು. ಈ ಹಿನ್ನೆಲೆ ಈಗ ರೇಣುಕಸ್ವಾಮಿ ಕುಟುಂಬ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಭರವಸೆ ಸಿಗ್ತಾ ಇಲ್ಲ. ಇದರಿಂದ ಬೇಸರಗೊಂಡಿರುವಂತಹ ರೇಣುಕಸ್ವಾಮಿ ಕುಟುಂಬ ಈ ಬಗ್ಗೆ ಮಾತಾಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ರೇಣುಕಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಅಂತ ಅವರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ರೇಣುಕಸ್ವಾಮಿ ಕುಟುಂಬ ಸರ್ಕಾರಿ ನೌಕರಿಯನ್ನ ಕೊಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಈ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರಿ ಕೊಡಿಸ್ತೀವಿ ಅಂತ ಭರವಸೆ ಕೂಡ ನೀಡಿದ್ರು. ಅದಾದ ನಂತರ ಸ್ವತಃ ರೇಣುಕಸ್ವಾಮಿ ಕುಟುಂಬ DC ಆಫೀಸ್ಗೆ ಹೋಗಿ ಮನವಿಯನ್ನ ಕೊಟ್ಟಿದ್ರು, ಶಾಸಕರನ್ನ ಸಚಿವರನ್ನ ಭೇಟಿಯಾಗಿದ್ರು. ಆದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ರೇಣುಕಸ್ವಾಮಿ ತಂದೆ. ಮುಖ್ಯಮಂತ್ರಿ ಭೇಟಿಯ ಬಳಿಕ DCಗೆ ಈ ಕುಟುಂಬ ಮನವಿಯನ್ನ ಸಲ್ಲಿಸಿತ್ತು. ಆದರೆ ಶಾಸಕರು ಸಚಿವರ ಕಚೇರಿಗೆ ಅಲೆದರೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಈಗ ಮತ್ತೆ ಸಚಿವ D. ಸುಧಾಕರ್ ಅವರನ್ನ ಭೇಟಿಯಾಗಿದೆ ಕುಟುಂಬ. ಅಲ್ಲಿಯೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ, ನಮ್ಮ ಕುಟುಂಬ ಸದಸ್ಯರಿಗೆ ಸರ್ಕಾರಿ ನೌಕರಿಯನ್ನ ಕೊಡಿಸಿ ಅಂತ. ಈ ಸಂದರ್ಭದಲ್ಲಿ ಸಚಿವ D. ಸುಧಾಕರ್ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿಯ ಭರವಸೆಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಅವರು ಮಾಡ್ತಾ ಇದ್ದಾರೆ. DCಗೂ ಕೂಡ ಈಗಾಗಲೇ ಈ ಬಗ್ಗೆ ಮನವಿಯನ್ನ ಸಲ್ಲಿಸಿದೆ. ಆದರೆ DC ಅವರು ಪ್ರಧಾನ ಕಾರ್ಯದರ್ಶಿಗೆ ವರದಿಯನ್ನ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ. ಮುಂದೆ ಏನಾಯಿತು, ಇದರ ಬಗ್ಗೆ ಯಾವ ರೀತಿ ಇವರು ಕಾರ್ಯ ಪ್ರವೃತ್ತರಾಗ್ತಾರೆ, ಈ ಎಲ್ಲ ಪ್ರಶ್ನೆಗಳು ಈಗ ಸ್ವತಃ ರೇಣುಕಸ್ವಾಮಿ ಕುಟುಂಬವನ್ನ ಕಾಡ್ತಾ ಇದೆ. ವೆಲ್ಕಮ್ ಬ್ಯಾಕ್. ಇನ್ನು ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ನೆಮ್ಮದಿಯೇ ಇಲ್ಲದಂತಾಗಿದೆ. ದಿನ ಕಳೆದಂತೆ ಒಂದೊಂದೇ ಕಂಟಕಗಳು ಈಗ ಸೃಷ್ಟಿ ಆಗ್ತಾನೆ ಹೋಗ್ತಾ ಇದೆ. ಜೊತೆಗೆ ದರ್ಶನ್ ಅವರ ಆಪ್ತರೇ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ 164 ಹೇಳಿಕೆ. ಅದನ್ನ ಪೊಲೀಸ್ನವರು ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಏನಿದು, ಇದರಿಂದ ಏನ್ ಕಂಟಕ ಆಗ್ತಾ ಇದೆ ನಟ ದರ್ಶನ್ಗೆ, ಬನ್ನಿ ನೋಡ್ಕೊಂಡು ಬರೋಣ. ಕೊಲೆ ಆರೋಪಿಗಳಿಗೆ 164 ಗಂಡಾಂತರ. ಆಪ್ತರಿಂದಲೇ ದಾಸ ಅಂಡ್ ಗ್ಯಾಂಗ್ಗೆ ಪ್ರಾಬ್ಲಮ್. ಒಬ್ರಲ್ಲ ಇಬ್ರಲ್ಲ,
ಕೇಸ್ಗೆ ಸಂಬಂಧಿಸಿದವರು ಹಾಗೂ ದರ್ಶನ್ ಆಪ್ತರಿಂದಲೇ ಆರೋಪಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಅನುಮಾನ ಬಂದ ಎಲ್ಲರನ್ನ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಕೆಲವರಿಂದ ಸೆಕ್ಷನ್ 164 ಅಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಅವರ ಸ್ಟೇಟ್ಮೆಂಟ್ ದಾಸ ಅಂಡ್ ಗ್ಯಾಂಗ್ಗೆ ಕಂಟಕವಾಗುವ ಎಲ್ಲ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ. ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 40ಕ್ಕೂ ಹೆಚ್ಚು ಜನರಿಂದ ಸೆಕ್ಷನ್ 164 ಅಡಿ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ನ್ಯಾಯಾಧೀಶರ ಎದುರು ಪೊಲೀಸರು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದಿದ್ದಾರೆ. ಈ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ 164 ಅಡಿಯಲ್ಲಿ ಕಾಕಿ ಹೇಳಿಕೆ ಪಡೆದಿದೆ. ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ದರ್ಶನ್ ಆಪ್ತರಾಗಿರುವಂತಹ ಚಿಕ್ಕಣ್ಣ, ಯಶಸ್ಸೂರ್ಯ, ದಾಸನ ಮನೆ ಕೆಲಸದವರು, ವಾಟರ್ ಸರ್ವಿಸ್ ಅಂಗಡಿಯವರು, ಆರೋಪಿಗಳಿಗೆ ಕುಷ್ಕವನ್ನ ತಂದ್ಕೊಟ್ಟವರು ಸೇರಿ 40ಕ್ಕೂ ಹೆಚ್ಚು ಸಾಕ್ಷ್ಯಗಳಿಂದ ಹೇಳಿಕೆಯನ್ನ ಕೂಡ ಪಡೆದಿದ್ದಾರೆ. ಇವರೆಲ್ಲ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ಮಾಡುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಎಲ್ಲರ ಬಳಿ 164 ಅಡಿ ಹೇಳಿಕೆಯನ್ನ ಕೂಡ ಪಡೆಯಲಾಗಿದೆ. ಕೊಲೆ ಕೇಸ್ ಸಂಬಂಧ ಒಂದೊಂದು ವಿಚಾರವು ಆರೋಪಿಗಳಿಗೆ ಡವ ಎನ್ನುವಂತೆ ಮಾಡಿದೆ. ಇನ್ನು 164 ಅಡಿ ಹೇಳಿಕೆ ನೀಡಿರುವ ಸಾಕ್ಷ್ಯಗಳಿಂದಲೂ ಆತಂಕ ಎದುರಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರಿ ಕೆಲಸಕ್ಕಾಗಿ ರೇಣುಕಸ್ವಾಮಿ ಕುಟುಂಬ ಅಲೆದಾಡ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರಿಯನ್ನ ಕೊಡಿಸುವುದಾಗಿ ಭರವಸೆ ನೀಡಿದ್ರು. ಈ ಹಿನ್ನೆಲೆ ಈಗ ರೇಣುಕಸ್ವಾಮಿ ಕುಟುಂಬ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಭರವಸೆ ಸಿಗ್ತಾ ಇಲ್ಲ. ಇದರಿಂದ ಬೇಸರಗೊಂಡಿರುವಂತಹ ರೇಣುಕಸ್ವಾಮಿ ಕುಟುಂಬ ಈ ಬಗ್ಗೆ ಮಾತಾಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ರೇಣುಕಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಅಂತ ಅವರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ರೇಣುಕಸ್ವಾಮಿ ಕುಟುಂಬ ಸರ್ಕಾರಿ ನೌಕರಿಯನ್ನ ಕೊಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಈ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರಿ ಕೊಡಿಸ್ತೀವಿ ಅಂತ ಭರವಸೆ ಕೂಡ ನೀಡಿದ್ರು. ಅದಾದ ನಂತರ ಸ್ವತಃ ರೇಣುಕಸ್ವಾಮಿ ಕುಟುಂಬ DC ಆಫೀಸ್ಗೆ ಹೋಗಿ ಮನವಿಯನ್ನ ಕೊಟ್ಟಿದ್ರು, ಶಾಸಕರನ್ನ ಸಚಿವರನ್ನ ಭೇಟಿಯಾಗಿದ್ರು. ಆದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ರೇಣುಕಸ್ವಾಮಿ ತಂದೆ. ಮುಖ್ಯಮಂತ್ರಿ ಭೇಟಿಯ ಬಳಿಕ DCಗೆ ಈ ಕುಟುಂಬ ಮನವಿಯನ್ನ ಸಲ್ಲಿಸಿತ್ತು. ಆದರೆ ಶಾಸಕರು ಸಚಿವರ ಕಚೇರಿಗೆ ಅಲೆದ್ರೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಈಗ ಮತ್ತೆ ಸಚಿವ ಡಿ ಸುಧಾಕರ್ ಅವರನ್ನ ಭೇಟಿಯಾಗಿದೆ ಕುಟುಂಬ. ಅಲ್ಲಿಯೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ, ನಮ್ಮ ಕುಟುಂಬ ಸದಸ್ಯರಿಗೆ ಸರ್ಕಾರಿ ನೌಕರಿಯನ್ನ ಕೊಡಿಸಿ ಅಂತ. ಈ ಸಂದರ್ಭದಲ್ಲಿ ಸಚಿವ ಡಿ ಸುಧಾಕರ್ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿಯ ಭರವಸೆಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಅವರು ಮಾಡ್ತಾ ಇದ್ದಾರೆ. DCಗೂ ಕೂಡ ಈಗಾಗಲೇ ಈ ಬಗ್ಗೆ ಮನವಿಯನ್ನ ಸಲ್ಲಿಸಿದೆ. ಆದರೆ DC ಅವರು ಪ್ರಧಾನ ಕಾರ್ಯದರ್ಶಿಗೆ ವರದಿಯನ್ನ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ. ಮುಂದೆ ಏನಾಯಿತು, ಇದರ ಬಗ್ಗೆ ಯಾವ ರೀತಿ ಇವರು ಕಾರ್ಯ ಪ್ರವೃತ್ತರಾಗ್ತಾರೆ, ಈ ಎಲ್ಲ ಪ್ರಶ್ನೆಗಳು ಈಗ ಸ್ವತಃ ರೇಣುಕಸ್ವಾಮಿ ಕುಟುಂಬವನ್ನ ಕಾಡ್ತಾ ಇದೆ.